ಎಷ್ಟೋ ಸಲ ನಾವು ನೋಡ್ತೀವಿ, ದೇಶದ ಸಂಪತ್ತು ದುರುಪಯೋಗ ಆಗ್ತಾ ಇದೆ, ಸಾರ್ವಜನಿಕ ಹಣ ವ್ಯರ್ಥ ಪೋಲಾಗ್ತಾ ಇದೆ ಅನ್ನೋದನ್ನು ಪತ್ರಿಕೆಗಳಲ್ಲಿ ವರದಿಗಳಲ್ಲಿ ಓದಿದಾಗ ನನಗಂತೂ ಬೇಡ ಅಂದರೂ ಮಹಾತ್ಮ ಗಾಂಧಿ ನೆನಪಾಗ್ತಾರೆ. ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಚುಚ್ಚುತ್ತಾರೆ. ಯಾಕಂದರೆ ತಾವು ಯಾವುದೇ ಸ್ಥಳದಲ್ಲಿ ಇರಲಿ ಅನಾವಶ್ಯಕ ಖರ್ಚುಗಳನ್ನು ಬಾಪು ಎಂದೂ ಸಹಿಸ್ತಾ ಇರಲಿಲ್ಲ. ಸಮಯ ಪಾಲನೆ ವಿಷಯದಲ್ಲಿ ಮತ್ತು ಸಾರ್ವಜನಿಕ ಹಣದ ವಿಷಯದಲ್ಲಿ ಪಕ್ಕಾ ವ್ಯಾಪಾರಿಯವರು. ಅವರು ದಿನದ ನಿಮಿಷ ನಿಗದಿಯಾಗಿರ್ತಿತ್ತು. ಖರ್ಚು ಮಾಡಿದ ಪ್ರತಿ ಪೈಸೆ ಲೆಕ್ಕವನ್ನು ಅಳೆದು ನೋಡ್ತಾ ಇದ್ರು. ಪಕ್ಕಾ ಬನಿಯ ಆ ರೀತಿಯಿಂದ. ಏಪ್ರಿಲ್ 1927ರಲ್ಲಿ ಗಾಂಧೀಜಿ ಕರ್ನಾಟಕಕ್ಕೆ ಬಂದಿದ್ರು. ಬೆಂಗಳೂರಲ್ಲಿ ಅವರು ವಾಸ್ತವ್ಯ. ದಿನ ರಾತ್ರಿ ಕುಳಿತು ತಮ್ಮ ವಸತಿ ಖರ್ಚು ವೆಚ್ಚವನ್ನು ಸೂಕ್ಷ್ಮ ಪರಿಶೀಲನೆ ಮಾಡ್ತಾ ಇದ್ರು. ಆಗ ಅವ್ರ ಗಮನಕ್ಕೆ ಒಂದು ವಿಷಯ ಬಂತು. ತಮ್ಮ ಜೊತೆಗಾರಿದ್ದಾರಲ್ಲ ಬೇಕಾದಷ್ಟು ಜನ, ಅವರು ದಿನನಿತ್ಯದ ಬಟ್ಟೆಗಳನ್ನು ಒಗೆದು ಶುದ್ಧಿ ಮಾಡೋದಕ್ಕೆ ಒಬ್ಬ ಧೋಬಿಗೆ ಕೆಲಸ ಕೊಟ್ಟಿತ್ತು. ಗಾಂಧೀಜಿಗೆ ಅನಿಸ್ತು ಆ ಧೋಬಿ ಕೊಡುವಂಥ ಹಣ ಹೆಚ್ಚು ಅನಿಸ್ತು. ತಕ್ಷಣ ತಮ್ಮ ಕಾರ್ಯದರ್ಶಿಯಾಗಿದ್ದ ಮಹಾದೇವ್ ದೇಸಾಯಿನ ಕರೆದು ಹೇಳಿದರು, ಇದೇನು ಮಹಾದೇವ್, ಬಟ್ಟೆ ಒಗೆಯೋದಕ್ಕೆ ಎಷ್ಟೊಂದು ಹಣ ದುಂದಾಗ್ತಾ ಇದೆ, ಎಲ್ಲಿ ತರಲಿ ನನ್ನ ಹಣ? ಇದನ್ನು ಸಮಾಜ ಸೇವೆಯಲ್ಲಿ ಇರುವಂಥ ಜನ ನಾವು, ನಮ್ಮ ಸೌಕರ್ಯಕ್ಕೆ ಸಮಾಜ ಕೊಟ್ಟ ಹಣ ದುರ್ಬಳಕೆ ಆಗಬಾರ್ದು ಅಂದರು. ಮಹಾದೇವ ದೇಸಾಯಿ ಹೇಳಿದ, ನಾನೇನು ಮಾಡಲಿ ಬಾಪು, ನಾವು ಎಷ್ಟೇ ಹಿಡಿತ ಇಟ್ಕೊಂಡ್ರೂ ಕೂಡ ಕನಿಷ್ಠ ಬಟ್ಟೆಗಳನ್ನಾದರೂ ಒಗಿಬೇಕಲ್ವೇ? ನಮ್ಮ ಜೊತೆಗಾರರಿಗೆ ಬಟ್ಟೆ ತೊಳ್ಕೊಂಡು ಕೊಡೋದಕ್ಕೆ ಸಮಯ ಎಲ್ಲಿದೆ? ಅವರೆಲ್ಲ ತುಂಬ ಓಡಾಡ್ತಿರ್ತಾರೆ ಕೆಲಸಕ್ಕೆ. ಅದಲ್ಲದೆ ಈ ಧೋಬಿ ತುಂಬ ಪ್ರಾಮಾಣಿಕ, ನಿಮ್ಮ ಮೇಲೆ ಭಕ್ತಿ ಬೇರೆ, ಹೀಗಾಗಿ ಅವನು ಬೇರೆಯವ್ರಿಗಿಂತ ಕಡಿಮೆ ಬೆಲೆಗೆ ಕೆಲಸ ಮಾಡ್ತಿದ್ದಾನೆ ಅಂತ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದರು. ಗಾಂಧೀಜಿಗೆ ಸಾತ್ವಿಕ ಕೋಪ ಬಂತು. ಹಾಗಾದರೆ ಮಹಾದೇವ, ಯಾವ ನಾಯಕರಿಗೆ ಬಟ್ಟೆ ಒಗೆದುಕೊಳ್ಳೋಕ್ಕಾಗೋದಿಲ್ವೋ ಅವ್ರ ಬಟ್ಟೆ ನೀನೇ ಒಗೆದ್ಬಿಡು, ಹಣ ಉಳಿತದೆ ಅಂದರು. ಗಾಬರಿಯಾದ ಮಹಾದೇವ, ಬಾಪು ಏನು ಹೇಳ್ತೀರಿ? ನೀವು ದಿನಾಲು ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲಸ ಶುರು ಮಾಡ್ತೀರಿ, ಅದಕ್ಕೆ ನಾನು 3 ಗಂಟೆಗೆ ಎದ್ದು ತಯಾರಿ ಮಾಡ್ಕೊಳ್ತೇನೆ, ಬಟ್ಟೆ ಒಗೆಯೋದಕ್ಕೆ ಸಮಯ ಎಲ್ಲಿದೆ ಅಂತ ಮರು ಪ್ರಶ್ನೆ ಮಾಡಿದ. ಗಾಂಧೀಜಿ, ಹೌದೇ, ಹಾಗಾದ್ರೆ ಒಂದು ಕೆಲಸ ಮಾಡು, ಈಗ 3 ಗಂಟೆಗೆ ಹೇಳ್ತೀಯಲ್ಲ, ನಾಳೆ 2:15 ಎದ್ದುಬಿಡು, ಬೆಳಗ್ಗೆ ಎಲ್ಲ ಸುಸೂತ್ರ ಆಗುತ್ತೆ. ಮಹಾದೇವ, ಒಂದು ಮಾತನ್ನು ಮರಿಬೇಡ, ನಾವು ಎಂದಿದ್ರೂ ಜನರ ಸೇವಕರು ಮಾತ್ರ, ಅವರ ಮಾಲಕರಲ್ಲ. ಅವರ ಹಣವನ್ನು ದುರುಪಯೋಗ ಮಾಡೋದು ಸ್ವಾಮಿ ದ್ರೋಹ ಇದ್ದ ಹಾಗೆ ಅಂಥೇಳಿ ಅದು ನಡೆದ್ಬಿಟ್ರು. ಮರುದಿನ ಮಹಾದೇವ ದೇಸಾಯಿ ರಾತ್ರಿ 2:15 ಎದ್ದು ತಮ್ಮ ಕೆಲಸದ ಜೊತೆಗೆ ಬಟ್ಟೆ ಒಗೆಯೋದನ್ನು ಪ್ರಾರಂಭಿಸಿದರು. ಗಾಂಧಿಯವರು ತುಂಡು ಪಂಚೆ ಮತ್ತು ಹೊದ್ದುಕೊಳ್ಳೋ ಪಂಚೆ ಇತ್ತಲ್ಲ, ಅದನ್ನು ಹಠ ಹಿಡಿದು ಕಸ್ತೂರ್ಬಾನೇ ಒಗಿತಾ ಇದ್ರು. ಮೈ ಒರೆಸ್ಕೊಳ್ಳೋ ಟಾವೆಲ್ ಇತ್ತಲ್ಲ, ಅದನ್ನು ಮಹಾದೇವ್ ಒಗಿತಾ ಇದ್ರು ಮೊದಲು. ಆದರೆ ಗಾಂಧಿ ಏನು ಮಾಡಿದ್ರು ಗೊತ್ತಾ? ಮರುದಿವಸದಿಂದ ತಮ್ಮ ಬಟ್ಟೆಗಳನ್ನು, ಪಂಚೆ, ಬಟ್ಟೆ, ಸ್ನಾನದ ಟಾವೆಲ್ಲು ತಾವೇ ಒಗೆದುಕೊಂಡು ಮಹಾದೇವನ ಕೆಲಸವನ್ನು ಕಮ್ಮಿ ಮಾಡಿದರು. ಯಾಕೆ ಹೇಳಿದರು ಅಂದರೆ, ನೋಡಪ್ಪ, ನನ್ನ ಬಟ್ಟೆ ನೀವು ಒಗಿ ಕೊಡೋದು, ಅದ್ರ ಬದಲು ಮತ್ತೆ ನಮ್ಮ ಜೊತೆಗಿದ್ದಾರಲ್ಲ ಅವ್ರ ಬಟ್ಟೆ ಬೇಕಾದ್ರೆ ಹೋಗಿ, ನನ್ನ ಬಟ್ಟೆ ನಾನೇ ಒಕ್ಕೋತೀನಿ, ಆ ಶ್ರಮ ಕಮ್ಮಿ ಆಗುತ್ತೆ ನಿನಗೆ ಅಂತ ಮಾಡಿದರು. ಮುಂದೆ ಸ್ವಾಮಿ ಈ ವ್ಯವಸ್ಥೆ ಹಾಗೇ ಮುಂದುವರ್ಕೊಂಡು ಬಂತು. ಇದು ಮಹಾತ್ಮರು ನಡೆದ ತೋರಿದಂಥ ದಾರಿ. ಹೀಗೆ ನಡೆದ ದಾರಿಯಿಂದಾನೇ ಮಹಾತ್ಮರಾದದ್ದು. ಮಹಾತ್ಮರು ಅಂತ ಹೇಳಿ ಸುಮ್ಮನೆ ಅದು ಸರ್ಟಿಫಿಕೇಟ್ ಅಲ್ಲ, ಅದು ಮಹಾತ್ಮರು ಅಂತ ಬಿರುದು ಕೊಟ್ಟರೆ ಮಹಾತ್ಮರಾಗಲ್ಲ. ಹಾಗೆ ನಡೆದು ಬೆಂಕಿಯಲ್ಲಿ ನಡೆದು ಬಂದಾಗಲೇ ಅವರು ಮಹಾತ್ಮರಾಗುವಂಥದ್ದು. ಸಾರ್ವಜನಿಕ ಹಣ ಎಷ್ಟು ಖರ್ಚಾಗ್ತದೆ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ಏನು ಗೊತ್ತಾ? ಹೇಗೆ ಖರ್ಚಾಗ್ತದೆ ಅನ್ನೋದು. ನಾನು ಯಾವಾಗಲೂ ಹೇಳ್ತೀನಿ, ಈ ಸಾರ್ವಜನಿಕ ಹಣ ಅನ್ನೋದು ಒಂದು ನಿಧಾನವಾದಂಥ, ಅದು ರುಚಿಯಾದ ವಿಷ ಇದ್ದ ಹಾಗೆ. ತಿನ್ನುವಾಗ ತುಂಬ ರುಚಿ ಅನಿಸುತ್ತೆ, ತಿಂದ ಮೇಲೆ ಅದು ತಿಂದವನನ್ನು ನಿಧಾನವಾಗಿ ತಿಂದು ಮುಗಿಸುತ್ತೆ. ದುರ್ದೈವ ಅಂದರೆ ಈ ಸಾರ್ವಜನಿಕ ಹಣ ತಿಂದು ತೆಗುತ್ತಾರಲ್ಲ, ತಿನ್ನುವಾಗ ಅದ್ರ ಗೊತ್ತಾಗಲ್ಲ ಅವರಿಗೆ. ಇದು ಹಣ ಜೀರ್ಣಿಸಲಾಗದಂಥ ಋಣ. ಅದು ಒಂದಲ್ಲ ಒಂದು ದಿವಸ ನಿಮ್ಮನ್ನೇ ತಿನ್ನುತ್ತೆ. ಯಾಕಂದರೆ ಅದು ಮತ್ತೊಬ್ಬರು ಕಷ್ಟಪಟ್ಟು ಬೆವರಿನಿಂದ ಕಳಿಸಿದಂಥ ಹಣ ನಿಮಗೆ ಕೊಟ್ಟದ್ದು. ಅದನ್ನು ಸರಿಯಾಗಿ ವ್ಯವಹಾರ ಆಗದೆ ಹೋದರೆ ಅದನ್ನು ದುರುಪಯೋಗ ಮಾಡಿಕೊಂಡವ್ರ ಶಿಕ್ಷೆ ತಪ್ಪಿದ್ದಲ್ಲ. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಮಹಾತ್ಮರ ಈ ದಾರಿಯನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿರೋರು ಆಗಾಗ ನೆನಪು ಮಾಡಿಕೊಂಡ್ರೆ ನಮ್ಮ ಸಾಮಾಜಿಕ ಜೀವನಕ್ಕೆ ಒಳ್ಳೆಯದು.